ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಯಾಕೆಂದರೆ ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಾಗಿದೆ. ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ರೇವಣ್ಣಗೆ ಸೇರಿದ ಸುಮಾರು 40 ಸ್ಥಳಗಳಲ್ಲಿ ಎಸ್ಐಟಿ ಶೋಧವನ್ನ ಮಾಡಿದೆ. ಲೈಂಗಿಕ ದೌರ್ಜನ್ಯ ಕೇಸ್ ಕೊಟ್ಟಿದ್ದಾಯಿತು. ಕೊಟ್ಟಾದ್ಮೇಲೆ ಆ ಮಹಿಳೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರ ಪುತ್ರ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ರೇವಣ್ಣ ಮೇಲೆ ಅನುಮಾನಗಳು ದಟ್ಟವಾಗಿದೆ. ರೇವಣ್ಣ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಎಫ್ಐಆರ್ ಕೂಡ ಆಗಿದೆ. ಎಫ್ಐಆರ್ ಆಗ್ತಾ ಇದ್ದಂಗೆ ರೇವಣ್ಣಗೆ ಸಂಬಂಧಪಟ್ಟಂತ ಸುಮಾರು 40 ಸ್ಥಳಗಳಲ್ಲಿ ಎಸ್ಐಟಿ ಹುಡುಕಾಟ ನಡೆಸಿದೆ. ಆ ಮಹಿಳೆಯ ಸುಳಿವು ಸಿಕ್ಕಿಲ್ಲ. ಮೈಸೂರು, ಹಾಸನ, ಮಂಡ್ಯ, ಬೆಂಗಳೂರಲ್ಲಿ ಹುಡುಕಾಟ ನಡೆಸಲಾಗಿದೆ. ರೇವಣ್ಣ ಮನೆ, ಫಾರ್ಮ್ ಹೌಸ್, ಸಂಬಂಧಿಕರ ಮನೆಗಳಲ್ಲೂ ಕೂಡ ಶೋಧವನ್ನ ಮಾಡಲಾಗಿದೆ. ನಾಪತ್ತೆಯಾಗಿರುವಂತಹ ಸಂತ್ರಸ್ತಿಗಾಗಿ ಎಲ್ಲೆಡೆ ಅಧಿಕಾರಿಗಳು, ಪೊಲೀಸರು ಶೋಧವನ್ನ ಮಾಡ್ತಲೇ ಇದ್ದಾರೆ. ಆದರೆ ಇದುವರೆಗೂ ಪೊಲೀಸರಿಗೆ ಆ ಮಹಿಳೆಯ ಸುಳಿವು ಸಿಕ್ಕಿಲ್ಲ. ನ್ಯಾಯಾಂಗ ಬಂಧನದಲ್ಲಿರುವಂತಹ A2 ಸತೀಶ್ ಬಾಬಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ A1 ಈಗ ಎಚ್.ಡಿ. ರೇವಣ್ಣ ಆಗಿದ್ದಾರೆ. A2 ಆಗಿರೋದು ಭವಾನಿ ರೇವಣ್ಣ ಅವರ ಸಂಬಂಧಿ ಸತೀಶ್ ಬಾಬಣ್ಣ ಅಂತ ಗೊತ್ತಾಗಿದೆ. ಎಚ್.ಡಿ. ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಾಗಿದೆ. ಎಫ್ಐಆರ್ ಕೂಡ ಆಗಿದೆ. ಈ ಬೆನ್ನಲ್ಲೇ 40ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ರೇವಣ್ಣಗೆ ಸಂಬಂಧಪಟ್ಟಂತ 40ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಅಧಿಕಾರಿಗಳು ಹೋಗಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ನಾಪತ್ತೆಯಾಗಿರುವಂಥ ಮಹಿಳೆ ಎಲ್ಲಿ ಹೋಗಿದ್ದಾರೆ ಅಂತ. ಆದರೆ ಇದುವರೆಗೂ ಕೂಡ ಪೊಲೀಸರಿಗೆ, ಅಧಿಕಾರಿಗಳಿಗೆ ಆಕೆಯ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಇದೊಂಥರ ಕೇಸ್ ಕಗ್ಗಂಟಾಗ್ತಾ ಹೋಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ ಕೊಟ್ಟ ಮೇಲೆ ಆ ಮಹಿಳೆ ಸಡನ್ ಆಗಿ ನಾಪತ್ತೆಯಾಗಿದ್ದಾರೆ. ಹಾಗಾಗಿ ರೇವಣ್ಣ ಮೇಲೇನೆ ಅನುಮಾನಗಳು ವ್ಯಕ್ತವಾಗ್ತಿರೋದು. ಕಿಡ್ನಾಪ್ ಕೇಸ್ ಅವ್ರ ಮೇಲೆ ದಾಖಲಾಗಿದೆ. 14 ಕ್ಷೇತ್ರಗಳ ಬಹಿರಂಗ ಪ್ರಚಾರಕ್ಕೆ ನಾಳೆ ಸಂಜೆ ತೆರೆ ಬೀಳುತ್ತೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರಿಗೆ ಈ ಸಲ ಕಗ್ಗಂಟಾಗ್ಬಿಟ್ಟಿದೆ. ಪುತ್ರನನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಯಡಿಯೂರಪ್ಪ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲೇ ಬೀಡು ಬಿಟ್ಟಿದ್ದಾರೆ. ಇವತ್ತು ಹಾಗೆಯೇ ನಾಳೆ ಶಿವಮೊಗ್ಗದಲ್ಲಿ BSY ಪುತ್ರ ರಾಘವೇಂದ್ರ ಪರವಾಗಿ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಈಶ್ವರಪ್ಪ ರಾಘವೇಂದ್ರ ಅವರಿಗೆ ಈ ಸಲ ಕಂಟಕವಾಗಿರುವುದು. ಈಶ್ವರಪ್ಪ ಆಪ್ತರನ್ನ ಯಡಿಯೂರಪ್ಪ ಸಂಪರ್ಕ ಮಾಡ್ತಾ ಇದ್ದಾರಂತೆ. BSY ಆಪ್ತರನ್ನ ಈಶ್ವರಪ್ಪ ಸಂಪರ್ಕ ಮಾಡ್ತಾ ಇದ್ದಾರಂತೆ. ಕೊನೆ ಕ್ಷಣದಲ್ಲಿ ಕ್ಷೇತ್ರದಲ್ಲಿ ಗೆಲುವಿಗೆ ಭಾರಿ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಅಮಿತ್ ಶಾ ಅವರಿಂದ ಪ್ರಚಾರ ಮಾಡಿಸೋದಕ್ಕೆ BSY ತಂತ್ರವನ್ನ ಮಾಡಿದ್ದಾರಂತೆ. ಶಿವಮೊಗ್ಗಕ್ಕೆ ಪ್ರಚಾರಕ್ಕೆ ಶಾ ಬರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಕಾರಣ ನಾಳೆ ಸಂಜೆ ಒಳಗೆ ಕರೆಸೋದಾದ್ರೆ ಕರೆಸಬೇಕು. ಬಹಿರಂಗ ಪ್ರಚಾರದಲ್ಲಿ ರ್ಯಾಲಿ ಮಾಡಿಸೋದು, ಸಮಾವೇಶದಲ್ಲಿ ಪಾಲ್ಗೊಳ್ಳೋದು, ಅಮಿತ್ ಶಾ ಅವರನ್ನು ಕರೆಸಿದ್ರೆ ಪ್ಲಾನ್ ಮಾಡಬೇಕಾಗುತ್ತೆ. ಬಟ್ ಟೈಮ್ ತುಂಬಾ ಕಡಿಮೆ ಇದೆ. ಸೊ ಇಷ್ಟು ವರ್ಷಗಳ ಕಾಲ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮಧ್ಯದಲ್ಲಿ ನೇರ ಫೈಟ್ ನಡೀತಾ ಇತ್ತು ಶಿವಮೊಗ್ಗದಲ್ಲಿ. ಆದ್ರೆ ಈ ಸಲ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಅಖಾಡಕ್ಕಿಳಿದಿರೋದ್ರಿಂದ ಬಿಜೆಪಿಗೆ ಇದು ನುಂಗಲಾರದ ತುತ್ತಾಗಿದೆ. ಒಂದ್ ಕಡೆ ಈಶ್ವರಪ್ಪ ಆಪ್ತರನ್ನ ಯಡಿಯೂರಪ್ಪ ಸಂಪರ್ಕ ಮಾಡಿ ಈ ಸಲ ತಮ್ಮ ಮಗನಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ರೆ, ಇನ್ನೊಂದ್ ಕಡೆ ಯಡಿಯೂರಪ್ಪ ಆಪ್ತರನ್ನ ಈಶ್ವರಪ್ಪ ಕಾಂಟ್ಯಾಕ್ಟ್ ಮಾಡಿ ನಾನು ಬಂಡಾಯ ಅಭ್ಯರ್ಥಿ ಆಗಿರ್ಬೋದು, ಆದರೆ ನಾನು ಗೆದ್ರೆ ನಾನು ಬಿಜೆಪಿಗೆ ಸೇರ್ಕೊಳ್ತೀನಿ, ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಬಾಗಲಕೋಟೆ ಲೋಕಸಭೆ ಚುನಾವಣೆ ಪ್ರಚಾರ ಜೋರಾಗಿದೆ. ಕಾಂಗ್ರೆಸ್ನ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜಮಖಂಡಿ ಹಾಗೇನೆ ಮುಧೋಳದಲ್ಲಿ ಮತಬೇಟೆಯನ್ನ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರವಾಗಿ ಜಮಖಂಡಿ ಮುಧೋಳದಲ್ಲಿ ಕ್ಯಾಂಪೇನ್ ಮಾಡಿದ್ರು. ಜಮಖಂಡಿಯ ಶಿವಾಜಿ ಸರ್ಕಲ್ನಲ್ಲಿ ನಡೆದಂತ ಮರಾಠ ಸಮುದಾಯದ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದಂತ ಸಚಿವ ಲಾಡ್ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇನ್ನು ಮುಧೋಳದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನರ ಗಮನವನ್ನ ಸೆಳೆದ್ರು ಲಾಡ್ ಅವರು. ಇನ್ನು ಬಾಗಲಕೋಟೆಯ ಸಮಗ್ರ ಅಭಿವೃದ್ಧಿಗೆ ಸಂಯುಕ್ತ ಪಾಟೀಲ್ ಅವರಿಗೆ ಒಂದು ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಂಡ್ರು. ಸಭೆಗಳಲ್ಲಿ ಸಚಿವರಾದ ಆರ್.ವಿ. ತಿಮ್ಮಾಪುರ್, ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಸೇರಿದಂತೆ ಹಲವು ಗಣ್ಯರು, ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಇವತ್ತು 25 ಲಕ್ಷ ಕೋಟಿ ಆಗಿದೆ. ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು? ಯುವಕರ ಬಗ್ಗೆ ಚರ್ಚೆ ಮಾಡ್ತೀರಾ? ಎಂಪ್ಲಾಯ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತೀರಾ? ಇವತ್ತಿರ್ತಕ್ಕಂಥ ಐಯೋಲ ರಿಪೋರ್ಟ್ ನಲ್ಲಿ ಯಾವ ಯುವಕರು ಓದ್ ಕಲ್ತಿರಿ ದೇಶದಲ್ಲಿ ಡಿಗ್ರಿ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರಿಗೆ 65% ಯುವಕರಿಗೆ ಕೆಲಸ ಇಲ್ಲ. IIT ಬಾಂಬೆ, IIT ಚೆನ್ನೈನಲ್ಲಿ 38% ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ವರದಿನೂ ಆಗೋದಿಲ್ಲ. ಯಾವ ಇಶ್ಯೂ ಬಗ್ಗೆ ನಾವು ಮಾತನಾಡ್ಬೇಕು? ಈ ದೇಶದಲ್ಲಿ ದಿಕ್ ತಪ್ಪು ಹೋಗದಿದೆ. 30 ರೂಪಾಯಿ ಹಾಲು 54 ರೂಪಾಯಿ, 90 ರೂಪಾಯಿ ಇರ್ತಕ್ಕಂಥ ಎಣ್ಣೆ ಇವತ್ತು 250 ರೂಪಾಯಿ. ಯಾವ ಡೀಸೆಲ್ ಪೆಟ್ರೋಲ್ ನಾವು 55-60 ರೂಪಾಯಿ ಕೊಡ್ತಾ ಇದ್ವಿ, ಇವತ್ತು 100 ರೂಪಾಯಿ ಮುಟ್ಟಿದೆ. 2014 ಇಸ್ವಿನಲ್ಲಿ ನಮಗಿರ್ತಕ್ಕಂಥ ಒಂದು 58 ರೂಪಾಯಿಗೆ ನಾವು ಒಂದು 58 ರೂಪಾಯಿಗೆ $1 ಖರೀದಿ ಮಾಡ್ತಾ ಇದ್ವಿ. ಇವತ್ತು 84 ರೂಪಾಯಿಗೆ ಹೋಗಿದೆ.
ಸಾಲ, ಡಾಲರು, ಲೋನು, ಬಾರೋಯಿಂಗ್ಸು, ಬೈಲಾಟ್ರಲ್ ಅಗ್ರಿಮೆಂಟ್ಸು, ಫಾರಿನ್ ಪಾಲಿಸೀಸು ಎಲ್ಲ ಗಾಳಿಗೆ ತೂರಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.